ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಲ್ಲವಿ ಕುಕಿಂಗ್ ಚಾನಲ್. ನಾನಿವತ್ತು ಮನೆಯಲ್ಲೇ ಮಸಾಲೆ ಪುರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬಂದ್ಬಿಡೋಣ. ನಾನಿಲ್ಲಿ ಒಂದು ಕುಕ್ಕರ್ಗೆ 4ರಿಂದ 5 ಆಲೂಗಡ್ಡೆ ಮೀಡಿಯಮ್ ಸೈಜು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮಾರ್ನಿಂಗ್ ಎಲ್ಲ ನೈಟ್ ನೆನೆಸಿರೋಂಥ ಬಟಾಣಿನ ತಗೊಂಡಿದ್ದೀನಿ. ನೀವು ಬಟಾಣಿನ ನೆನೆಸಿ ಇಟ್ಕೊಂಡು ಮಾಡ್ಕೊಳ್ಳಿ. ಇದಕ್ಕೆ ಒಂದು ಅರ್ಧದಷ್ಟು ಬಟಾಣಿನ ನಾನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ವಾಶ್ ಮಾಡಿಕೊಂಡು ಬಂದಿರೋಣ. ಈಗ ಇದಕ್ಕೆ ನಾನು ವಾಶ್ ಮಾಡಾದ್ಮೇಲೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ಯಾಕೆಂದರೆ ಬಟಾಣಿ ಎಲ್ಲ ಬೆಂದಮೇಲೆ ನಾವು ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಕುಕ್ಕರ್ನ ಕ್ಲೋಸ್ ಮಾಡಿ ನಾನಿಲ್ಲಿ 4ರಿಂದ 5 ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ನಾವು ಮಸಾಲೆ ಮಾಡೋಕ್ಕೆ ಏನೇನು ಬೇಕೋ ಅದು ರೆಡಿ ಮಾಡ್ಕೊಂಡು ಬರೋಣ. ಬನ್ನಿ. ಒಂದು ಅರ್ಧ ಗಡ್ಡೆಯಷ್ಟು ಶುಂಠಿ, ಒಂದು ಟೊಮೊಟೊ, ಒಂದು ಈರುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ. ನಾನಿಲ್ಲಿ 7 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೆ. ಒಂದು 3-4 ತೊಗೊಂಡ್ರೆ ಸಾಕು. 1 ಹಿಡಿಯಷ್ಟು ಕೊತ್ತಂಬರಿ, 1 ಹಿಡಿಯಷ್ಟು ಪುದೀನ, 1 ಚಿಕ್ಕ ಸ್ಪೂನಲ್ಲಿ ಜೀರಿಗೆ, 1 ಪೀಸ್ ಚಕ್ಕೆ, 2ರಿಂದ 3 ಲವಂಗ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬಂದ್ಬಿಡೋಣ. ನೋಡಿ, ಈ ಥರ ರುಬ್ಕೊಂಡಿದ್ರೆ ಸಾಕು. ನೆಕ್ಸ್ಟ್ ಈಗ ಕುಕ್ಕರಲ್ಲಿ ಇಟ್ಟಿದ್ದಂಥ ಆಲೂಗೆಡ್ಡೆ ಮತ್ತು ಬಟಾಣಿ ಬೆಂದಿದೆ. ಈಗ ಇದನ್ನು ಹಂಗೆ ನಾನು ಸ್ವಲ್ಪಲ್ಲೇ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ. ನೋಡಿ, 5 ಕೂಗು ಕುಗ್ಸ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. 3-2 ಕುಗ್ಸ್ಕೊಂಡು ತುಂಬ ಮಿಕ್ಸಿ ಸ್ಮ್ಯಾಶ್ ಮಾಡಬೇಕಾಗುತ್ತೆ. ಇದನ್ನು 1-2 ಸೆಕೆಂಡ್ ಸ್ಮ್ಯಾಶ್ ಮಾಡ್ಕೊಂಡ್ಬಿಡೋಣ ಪೂರ್ತಿಯಾಗಿ. ಈಗ ಇದು ಸ್ಮ್ಯಾಶ್ ಆಗಿದೆ. ನೋಡಿ, ಈ ಥರ ಆದರೆ ಸಾಕು. ಈಗ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ. ಇದನ್ನು ಹಾಕ್ಕೊಂಡು ಎಣ್ಣೆಲೆ ಫ್ರೈ ಮಾಡ್ಕೊತಾ ಇದ್ದೀನಿ. 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಏನು ಫ್ರೈ ಮಾಡೋದಿಲ್ಲ, 2 ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಗಟ್ಟಿ ಮಸಾಲೆ ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ, ತೆಳು ಬೇಕು ಅಂದರೆ ತೆಳುವಾಗಿ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಆಗಿ ಮಾಡ್ಕೊತಾ ಇದ್ದೀನಿ. ಈ ಥರ ನಾನು ತೋರಿಸಿರೋ ಕ್ವಾಂಟಿಟಿಲಿ ಮಾಡಿಕೊಂಡ್ರೆ 7ರಿಂದ 8 ಜನ ನೀವು ತಿನ್ಬೋದು. ಆ ಕ್ವಾಂಟಿಟಿಲಿ ನಾನು ಮಸಾಲೆ ಮಾಡೋದು ತೋರಿಸ್ತಾ ಇದ್ದೀನಿ. ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನೋಡಿ, ಆಲೂಗಡ್ಡೆ ಹಾಕಿದ್ಮೇಲೆ ಗಟ್ಟಿ ಆಗಿಬಿಡುತ್ತೆ. ಆವಾಗ ಸ್ವಲ್ಪ ನೀರು ಸೇರಿಸ್ಕೊಬೇಕಾಗುತ್ತೆ. ತುಂಬ ಗಟ್ಟಿಯಾಗಿ ಚೆನ್ನಾಗಿರೋದಿಲ್ಲ. ಮಸಾಲೆ ತೆಳುವಿದ್ದರೆ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಕ್ವಾಂಟಿಟಿ ಮಾಡ್ಕೊಳ್ಳಿ. ಇಲ್ಲಿ ಒಂದು ಕುದಿ ಬರುವಂಥ ವೇಟ್ ಮಾಡಿ ಆಮೇಲೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ನೀರನ್ನ ಸೇರಿಸ್ಕೊಂಡು ಇದಕ್ಕೆ ಕುದಿಯೋಕ್ಕೆ ಬಿಡಬೇಕು. ನಾವು ಸೇರಿದ ಮಸಾಲೆ ಎಲ್ಲ ಹಾಕ್ತಿದ್ದೀವಲ್ಲ, ಅದೆಲ್ಲ ಸ್ಮೆಲ್ ಬರೋ ತನಕ
ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಅಂತ ನಾವು ಬಿಟ್ಕೋಬೇಕು. ನೋಡಿ ನಾನು ಮೀಡಿಯಮ್ನಲ್ಲಿ ಮಸಾಲೆನ ಮಾಡ್ಕೊತಿದ್ದೀನಿ. ನೋಡಿ ಈಗ ಇದು ಈ ಥರ ಮಸಾಲೆ ಕೂಡ ರೆಡಿಯಾಗಿದೆ. ಇದಕ್ಕೆ ನಾವು ಲಾಸ್ಟಲ್ಲಿ ಉಪ್ಪು ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನ ಹಾಕೊಳ್ಳಿ. ಇದನ್ನೊಂದು 5 ನಿಮಿಷ ಕುದಿಸ್ಕೊಂಡು ಸಾಕು. ಜಾಸ್ತಿ ಮೀಡಿಯಂ ಫ್ಲೇಮ್ ಕುದಿಸ್ಕೊಳ್ಳಿ. ಇಷ್ಟು ತೆಳುವಾಗೂ ಇಲ್ಲ, ಅಷ್ಟು ಗಟ್ಟಿಯಾಗೂ ಇಲ್ಲ. ಮಸಾಲೆ ಪುಡಿ ಹಾಕೊಂಡು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಾಲ್ಟ್ ನೋಡ್ಕೊತಾ ಇದ್ದೀನಿ ಸರಿಯಾಗಿದೆಯಲ್ಲ ಅಂತ. ನೀವು ನೋಡ್ಕೊಂಡು ಸಾಲ್ಟ್ನ ಹಾಕ್ಕೊಳ್ಳಿ. ನಾವು ಈಚೆ ಹೋಗಿ ತಿನ್ನೋದ್ರಿಂದ ಏನೇನು ಹಾಕಿ ಮಾಡಿರ್ತಾರೆ ಅಂತ ನಮಗೆ ಗೊತ್ತಿರಲ್ಲ. ತುಂಬ ಫೋನಲ್ಲಿ ವೀಡಿಯೋ ನೋಡಿಬಿಟ್ಟು ನಾವು ತಿನ್ನೋಕೆ ಇದು ಮಾಡ್ತೀವಿ. ಮನೆಯಲ್ಲೇ ಈ ಥರ ಇನ್ಸ್ಟೆಂಟಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನೀಗ ಮಸಾಲೆ ಮೇಲೆ ಹಾಕೋಕೆ ಬೇಕಾಗಿರೋದು 2 ಈರುಳ್ಳಿ, ಅರ್ಧ ಕ್ಯಾರೆಟು, 1 ಟೊಮೆಟೊ, 1-2-3 ಕಡ್ಡಿ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್ನ ತುರಿದು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಈಗ ನಿಮಗೆ ತೋರ್ಸೋಕ್ಕಾಗಲ್ಲ ಚಿಕ್ಕದಾಗಿದೆ. ನಾನಿಲ್ಲಿ ಆಯಿಲ್ಗೆ ರೆಡಿಮೇಡ್ ಪೂರಿ ಬರುತ್ತೆ, ಅದನ್ನು ಆಯಿಲ್ ಹಾಕ್ಕೊಂಡ್ರೆ ಸಾಕು. ಈ ಥರ ಹಾಕ್ಕೊಂಡು 2 ನಿಮಿಷ ಮಾಡಿದ್ದು ಫ್ರೈ ಮಾಡಿದ್ದು ಪುರಿನೂ ಕೂಡ ರೆಡಿ ಆಗೇ ಬಿಡುತ್ತೆ. ನೀವು ಪಾನಿಗೆ ಬೇಕಾದರೆ ಹಾಕ್ಕೊಂಡು ಪಾನಿಪುರಿ ಕೂಡ ಮಾಡ್ಕೊಬೋದು. ಬೇಕಿರುತ್ತೆ ಪಾನಿಪುರಿ ಥರನೇ ತಿನ್ಬೋದು. ಈಗ ನಾನು ಮಸಾಲೆ ಮಾಡಿಬಿಡ್ತೀನಿ. ತಿಂದಿದ್ದಾನೆ ಬನ್ನೆಲ್ಲ ಸೇರಿ. ಈಗ ಇದನ್ನು ಪುರಿನೆಲ್ಲ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಎಷ್ಟು ಪುರಿ ಬೇಕು ನೋಡಿಕೊಂಡು ಅಷ್ಟು ಪುರಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಮಸಾಲೆ ಹಾಕ್ಕೊತಾ ಇದ್ದೀನಿ. ಎಷ್ಟು ಮಸಾಲೆ ಬೇಕು ನಿಮಗೆ ನೋಡಿಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಇಟ್ಟರೆ ಚೆನ್ನಾಗಿರುತ್ತೆ, ಕಮ್ಮಿ ಇದ್ದರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಜಾಸ್ತಿ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಖಾರ ಇದ್ದರೆ ಖಾರನ ಮೇಲ್ಗಡೆ ಉದುರಿಸ್ಕೊಂಡ್ಬಿಟ್ಟೆ. ಪಾನಿಪುರಿ ರೆಡಿನೇ ಆಗೋಯ್ತು. ಹೇಗಿರುತ್ತೆ ಅಂತ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. Thanks for watching my video and please subscribe my channel and bye bye.